ಕೊಡಗು ಜಿಲ್ಲೆಯ ಸೋಮವಾರಪೇಟೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ. ಆಡಳಿತ ಅವ್ಯವಸ್ಥೆಯಿಂದ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬೇಕಾದ ಔಷಧಿ ಮಾತ್ರೆಗಳ ಕೊರತೆ ಉಂಟಾಗಿದೆ. ಔಷಧಿಗಳಿಗೆ ಹೈಟೆಕ್ ರಕ್ತ ಪರೀಕ್ಷಾ ಘಟಕಕ್ಕೆ ಬೇಕಾದ ರಾಸಾಯನಿಕಗಳು ಹಾಗೂ ಪರಿಕರಗಳಿಗೆ ಮಾಸಿಕವಾಗಿ ಆನ್ಲೈನ್ನಲ್ಲಿ ಬೇಡಿಕೆ ಸಲ್ಲಿಸುತ್ತಿಲ್ಲ. ರೋಗಿಗಳು ಖಾಸಗಿ ಲ್ಯಾಬ್ಗಳಲ್ಲಿ ಅಧಿಕ ಹಣ ತೆತ್ತು ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಬೇಕಾದ ಅನಿವಾರ್ಯತೆ ಒದಗಿದೆ. ಸ್ಕ್ಯಾನಿಂಗ್ ಯಂತ್ರವಿದೆ, ಆದರೆ ತಜ್ಞ ವೈದ್ಯರಿಲ್ಲ. ಯಂತ್ರದ ನಿರ್ವಹಣೆಯ ಬಗ್ಗೆ ವೈದ್ಯಾಧಿಕಾರಿಯೊಬ್ಬರಿಗೆ ತರಬೇತಿಯಾಗಿದೆ, ಆದರೆ ಸ್ಕ್ಯಾನಿಂಗ್ ಮಾಡ್ತಿಲ್ಲ. ಎಕ್ಸ್ರೇ ಲ್ಯಾಬ್ ಹಾಗೂ ಸಿಬ್ಬಂದಿ ಇದ್ದಾರೆ. ಪ್ರಿಂಟರ್ ಹಾಳಾಗಿ 1 ವರ್ಷವಾಗಿದೆ. ಅದನ್ನು ದುರಸ್ತಿಪಡಿಸುವ ಸಾಮಾನ್ಯ ಜ್ಞಾನ ಆಡಳಿತ ವ್ಯವಸ್ಥೆಗಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿಗೆ ಅಲ್ಲಿನ ಆಡಳಿತ ಅವ್ಯವಸ್ಥೆಯೇ ಕಾರಣ ಅಂತ ಆರೋಪಿಸಲಾಗಿದೆ. ಸೂಕ್ತ ತನಿಖೆಯೊಂದಿಗೆ ಸಹಾಯಕ ಆಡಳಿತಾಧಿಕಾರಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತೆ ಅಂತ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ. ಹೋರಾಟ ಸಮಿತಿಯ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯ ಉಸ್ತುವಾರಿಯನ್ನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಮತ್ತು ಆಡಳಿತ ವೈದ್ಯಾಧಿಕಾರಿ ವಹಿಸಿಕೊಂಡಿದ್ದಾರೆ. ಆದರೆ ಇವರಲ್ಲಿ ಹೊಂದಾಣಿಕೆ ಇಲ್ಲದೆ ರೋಗಿಗಳು ಸೂಕ್ತ ಚಿಕಿತ್ಸೆಯಿಂದ ವಂಚಿತರಾಗುತ್ತಿದ್ದಾರೆ ಅಂತ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳ ಜಗಳ ಗಲಾಟೆಯಿಂದ ಸರ್ಕಾರದ ಅನುದಾನ ಸದುಪಯೋಗವಾಗ್ತಿಲ್ಲ. ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಮೀನಾಕ್ಷಿ ಅವರು ನಿರಂತರ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ, ಏಕವಚನದಲ್ಲಿ ಬೈಯುತ್ತಾರೆ. ನಮಗೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿ ಆಸ್ಪತ್ರೆಯ ಕ್ಲಿನಿಕಲ್, ನಾನ್ ಕ್ಲಿನಿಕಲ್ ಹಾಗೂ ಡಿ ಗ್ರೂಪ್ ನೌಕರರು ಸೇರಿದಂತೆ 45 ಮಂದಿ ಮಡಿಕೇರಿ ಡಿಎಚ್ಗೆ ದೂರು ನೀಡಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ನಾವೊಂದು ಸೋಮವಾರಪೇಟೆ ಹಾಸ್ಪಿಟಲ್ ಇರುವಂತಹ ತಾಲೂಕು ಆಸ್ಪತ್ರೆಯಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಇವತ್ತು ನಾವು ತಿಳಿಸುವಂಥ ಕೆಲಸ ಮಾಡಬೇಕು. ಇದು ಸರಿಯಾಗಬೇಕಂತ ಹೇಳುವಂಥ ವ್ಯವಸ್ಥೆಗೆ ಒಂದು ಮಾತಾಡ್ತಾ ಇದ್ದೀವಿ. ನಮ್ಮಲ್ಲಿ ಸೋಮವಾರಪೇಟೆ ಹಾಸ್ಪಿಟಲಲ್ಲಿ ಕರ್ನಾಟಕ ಡೈರೆಕ್ಟರೇಟ್ ಅಂಡರ್ಲಿ ನಡೀತಾ ಇರುವಂಥ ಹಾಸ್ಪಿಟಲ್ಲು. ಪೇಮೆಂಟ್ಗಳೆಲ್ಲ ಬಡ್ಜೆಟಲ್ಲಿ ಬರುತ್ತೆ. ಕರೆಕ್ಟಾಗಿ ಅನುದಾನಗಳನ್ನು ಸರ್ಕಾರದಿಂದ ಕೊಟ್ಟರು ಇಲ್ಲಿ ಇರುವಂಥ ಅಧಿಕಾರಿಗಳು AAO ಮತ್ತು AMO ಇಬ್ರು ಕಾಂಬಿನೇಷನ್ ಇಲ್ಲದೆ, ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇಲ್ಲದೆ ಕರೆಕ್ಟಾದ ಕೆಲಸಗಳನ್ನ ಮಾಡದೆ, ಅದರಲ್ಲೂ ಒಬ್ರು ಮೀನಾಕ್ಷಿ ಅಂತ ಹೇಳುವಂತ AAO ಪೋಸ್ಟಲ್ಲಿ ಇರುವಂಥವ್ರು ಅವ್ರ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಬಿಟ್ಟು ನನಗೆ ನಮ್ಮ ಮನೆಯಲ್ಲಿ MP ಇದ್ದಾರೆ, MLA ಇದ್ದಾರೆ, ಮಿನಿಸ್ಟರ್ ಇದ್ದಾರೆ ಅಂತ ಹೇಳಿ ದರ್ಪ ತೋರಿಸ್ಕೊಂಡು ಎಲ್ಲರನ್ನು ಹೆದರ್ಸ್ಕೊಂಡು, ಆ ಹೆದರಿಸಿದ್ರ ಬಗ್ಗೆ ಎಲ್ಲ ಅಧಿಕಾರಿಗಳು, ಇಲ್ಲಿರುವಂತ ಕೆಲಸ ಮಾಡೋರೆಲ್ಲರೂ ಜಿಲ್ಲೆಯಲ್ಲಿ ಸಂಬಂಧಪಟ್ಟ DHOಗೆ ಮತ್ತೆ ಮಾನ್ಯ ಸ್ಥಳೀಯ ಶಾಸಕರಿಗೆ ಕಂಪ್ಲೇಂಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅವ್ರು ಮಾಡಿದ್ರು, ಮಾರ್ಚ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಇಲ್ಲಿ ತನಕ ಯಾವುದೇ ಅವ್ರ ಬಗ್ಗೆ ತನಿಖೆನೂ ಮಾಡದೆ, ಕ್ರಮನೂ ತಗೊಳ್ದೆ, ನಮ್ಮ ಮಾನ್ಯ ಸರ್ಕಾರದ ಸಚಿವರಾದ ಮಾದೇವಪ್ಪ ಅವ್ರ ಹೆಸರು ಹೇಳಿಕೊಂಡು ಹೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾದೇವಪ್ಪ ಅವರು ಕೂಡ ಇದ್ರ ಬಗ್ಗೆ ಒಂದು ಯೋಚನೆಯನ್ನ ಮಾಡಿ ಇಂಥ ಅಧಿಕಾರಿಗಳನ್ನ ತನಿಖೆ ಮಾಡಿಸಿ ನಿಮ್ಮ ಹೆಸರನ್ನ ಹಾಳು ಮಾಡುವಂತ ಕೆಲಸ ಮಾಡಬಾರದು. ಹಾಗೆ ನಮ್ಮ ಸೋಮವಾರಪೇಟೆ ಇಲ್ಲಿ ಈಗ ಆರೋಗ್ಯ ಸಚಿವರನ್ನ ನಮ್ಮವರಂತ ಹೇಳುವಂತ ಒಂದು ತಾಲೂಕು ಇದು. ಕುಶಾಲನಗರದಲ್ಲಿ ನಮ್ಮ ಊರು ಅಂತ ಹೇಳ್ಕೊಂಡಿರುವಂತ ಇಲ್ಲಿಯವರೇ ಆಗಿರುವಂತ ದಿನೇಶ್ ಗುಂಡೂರಾವ್ ಸಾಹೇಬರು ಆರೋಗ್ಯ ಸಚಿವರಾಗಿದ್ದು, ನಮ್ಮ ಈ ವ್ಯವಸ್ಥೆಗಳು ಸರ್ಕಾರದ ಅನುದಾನಗಳನ್ನ ಕೊಟ್ಟರು ಸಮಸ್ಯೆಗಳನ್ನ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲದೆ ಇರುವಂತ ವಿಚಾರಗಳನ್ನ ಸರಿ ಮಾಡಿಕೊಂಡು, ಕೆಲವು ಡಾಕ್ಟರ್ಗಳ ಅವಶ್ಯಕತೆ ಇದೆ, ಆದ್ರೆ ಕಾನೂನು ಭಾಗದಲ್ಲಿ ಹೋರಾಟ ನಡೀತಾ ಇರೋದ್ರಿಂದ ಕೌನ್ಸಿಲಿಂಗ್ ಅನ್ನ ಆದಷ್ಟು ಬೇಗ ಮಾಡೋದಕ್ಕೆ ಸರ್ಕಾರ ಮಟ್ಟದಲ್ಲಿ ಏರ್ಪಾಡು ಮಾಡಿ ಅವಶ್ಯಕತೆ ಇರುವಂತ ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿಕೊಂಡು, ಇಲ್ಲಿ ಮೆಡಿಸಿನ್ ಕೊರತೆ ಇರುವಂತದ್ದು ಇರ್ಬೋದು, ಲ್ಯಾಬ್ಗಳಲ್ಲಿ ಬೇಕಾಗುವಂತ ರಿಯೇಜೆಂಟ್ಗಳು, ಸೊಲ್ಯೂಷನ್ಗಳನ್ನ ಕರೆಕ್ಟ್ ಆಗಿ ತರಿಸ್ಕೊಂಡು ಇಂಡೆಂಟ್ ಮಾಡಿ, ಇಲ್ಲ ಹೊರಗಡೆಯಿಂದಾದ್ರೂ ಪರ್ಚೇಸ್ ಮಾಡಿ ತರಿಸಿ ಜನರಿಗೆ ಸೌಕರ್ಯಗಳನ್ನ ಒದಗಿಸುವಂತ ಕೆಲಸ ಇರ್ಬೋದು. ಎಕ್ಸ್ರೇಗೆ ಬಂದ್ರೆ ಎಕ್ಸ್ರೇನ 1 ವರ್ಷದಿಂದ ಎಕ್ಸ್ರೇ ಮಾಡ್ತಾರೆ, ಆದ್ರೆ ಅದರ ರಿಪೋರ್ಟ್ನ ಪ್ರಿಂಟ್ನ ಕೊಡ್ತಾ ಇಲ್ಲ. ಪ್ರಿಂಟರ್ ಮಿಷಿನ್ ಹಾಳಾಗಿದೆ ಅಂತ ಹೇಳ್ತಾರೆ. ಇಲ್ಲಿ ರಕ್ಷಾ ಸಮಿತಿ ಅಂತ ಒಂದು ಸಮಿತಿ ಇದೆ, ಸರ್ಕಾರದ ಮಟ್ಟದಲ್ಲೇ ನಿಯೋಜನೆ ಮಾಡಿರುವಂತದ್ದು. ಅವರ ತಂಡದಲ್ಲಿ ಅಪ್ರೂವಲ್ ಆಗಿದ್ರು 1.5 ತಿಂಗಳಿಂದ ಅದನ್ನ ಸರಿ ಮಾಡಿಸುವಂತ ಕೆಲಸ ಕೂಡ ಮಾಡಿರೋದಿಲ್ಲ. ಆದಷ್ಟು ಬೇಗ ಇಂಥ ವ್ಯವಸ್ಥೆಗಳನ್ನ, ಮತ್ತೆ ಸ್ಕ್ಯಾನಿಂಗ್ ವ್ಯವಸ್ಥೆ ಸೋಮವಾರಪೇಟೆಯಲ್ಲಿ ಇಲ್ಲದೆ ಇರುವಂತದ್ದು ತುಂಬಾ ಜನರಿಗೆ ಸಮಸ್ಯೆ ಇದೆ. ಸ್ಕ್ಯಾನಿಂಗಿಗೆ ಮಡಿಕೇರಿನೋ ಹಾಸನೋ ಇಲ್ಲ ಮೈಸೂರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಇಲ್ಲಿ ಜನರಿಗೆ. ಒಬ್ಬ ರೇಡಿಯಾಲಜಿಸ್ಟ್ ಅನ್ನ ಅಪಾಯಿಂಟ್ ಮಾಡಿ, ಇಲ್ಲ ಇಲ್ಲಿ ಟ್ರೈನಿಂಗ್ ಆಗಿರುವವರಿಗೆ ಪೂರ್ತಿ ಸಮಯ ಕೆಲಸ ಮಾಡಿ ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳುವಂತ ಆಗ್ರಹ ಮಾಡ್ತಾ, ಸ್ಟೇಷನರಿಯನ್ನು ಪರ್ಚೇಸ್ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಇಂಡೆಂಟ್ ಹಾಕುವಂತ ವ್ಯವಸ್ಥೆನೋ
ಪರ್ಚೇಸ್ ಮಾಡುವಂತದ್ದು ಈ AMO ಮತ್ತೆ AAO ಅವರ ಸಂಘರ್ಷ ಮತ್ತೆ ಅಧಿಕಾರಿಗಳ ನಡುವೆ ಇರುವಂತ ಹೊಂದಾಣಿಕೆ ಇಲ್ಲದೆ ಇರುವಂತದ್ರಿಂದ ನಮ್ಮ ವ್ಯವಸ್ಥೆ ಹಾಳು ಬೀಳುವಂತದ್ದಾಗಿದೆ. ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾನ್ಯ ದಿನೇಶ್ ಗುಂಡೂರಾವ್ ಸಾಹೇಬ್ರು ಇರ್ಬೋದು, ನಮ್ಮ ಸ್ಥಳೀಯ ಶಾಸಕರ ಮೇಲೆ ಭರವಸೆಯನ್ನು ನೀಡ್ತಾ, ಅವರು ಸ್ವತಃ ಡಾಕ್ಟರ್ ಆಗಿರೋದ್ರಿಂದ ಅವ್ರ ಮೇಲೆ ಭರವಸೆಯನ್ನು ನೀಡ್ತಾ ಆದಷ್ಟು ಬೇಗ ಇದನ್ನ ಸರಿ ಮಾಡ್ತಾರೆ ಅಂತ ಹೇಳುವಂತ ಇಟ್ಕೊಂಡು 12ನೇ ತಾರೀಕು ಸೋಮವಾರದ ತನಕ ಸರಿ ಮಾಡದೇ ಇದ್ರೆ ನಾವು ಉಗ್ರ ಹೋರಾಟಕ್ಕೆ ಎಲ್ಲ ಸಾರ್ವಜನಿಕರನ್ನ ಸೇರಿಸಿ ಹಾಸ್ಪಿಟಲ್ ಅನ್ನ ಬೀಗ ಹಾಕುವಂತ ಕೆಲಸ ಇರ್ಬೋದು, ನಾವು ಮಾಡೋದಕ್ಕೆ ಸಿದ್ಧ ಆಗ್ತೀವಿ ಅಂತ ಹೇಳಿ ನಾವು ತಿಳಿಸ್ತಾ ಇದ್ದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.